ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಹಬ್ಬ ದೀಪಾವಳಿ ಬಂದೇ ಬಿಡ್ತು. ಆದರೆ ಎಲ್ಲರ ಮನೆ ಮನ ಬೆಳಗೋ ಹಣತೆ ಮಾಡೋ ಕುಂಬಾರರ ಮನೆ ಮಾತ್ರ ಕತ್ತಲಲ್ಲೇ ಮುಳುಗಿದೆ. ಹೌದು, ಬನ್ನಿ ದೀಪದ ಬುಡದ ಕತ್ತಲೆಯ ನಿಜ ದರ್ಶನವನ್ನ ನಾವು ತೋರಿಸ್ತೀವಿ. ಬೆಳಕಿನ ಹಬ್ಬ ದೀಪಾವಳಿ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ. ಈ ಬೆಳಕಿನ ಹಬ್ಬಕ್ಕೆ ದೀಪಗಳನ್ನು ತಯಾರು ಮಾಡೋರು ಕುಂಬಾರರು. ಆದರೆ ಮನೆ ಮನೆಯಲ್ಲೂ ಹಬ್ಬಕ್ಕೆ ಬೆಳಕು ನೀಡೋ ಇವರ ಕಷ್ಟ ಬವಣೆ ಕೇಳಿದ್ರೆ ಕಣ್ಣಂಚು ಒದ್ದೆ ಆಗುತ್ತೆ. ದೀಪ ತಯಾರಿಸಲು ಬೇಕಾಗೋ ಜೇಡಿಮಣ್ಣು ಈವರೆಗೆ ಅರ್ಕಾವತಿಯಲ್ಲಿ ದೊರೆತಿತ್ತು, ಈಗ ಅಲ್ಲಿ ಅಲಭ್ಯ. ಹೀಗಾಗಿ ಕುಂಬಾರರು ದೂರಿಗೆ ಅಲೆಯಬೇಕಿದೆ. ಜೊತೆಗೆ ಈ ವರ್ಷ 1 ಟನ್ ಮಣ್ಣಿಗೆ 1,500 ರೂಪಾಯಿ ಏಕಾಏಕಿ ಜಾಸ್ತಿಯಾಗಿದೆ. ಸಾರಿಗೆ ವೆಚ್ಚ, ದೀಪ ತಯಾರಿಸುವ ಇತರೆ ಸಲಕರಣೆಗಳ ಬೆಲೆಯೂ ದುಪ್ಪಟ್ಟಾಗಿದೆ. ಇದರಿಂದ ಕುಂಬಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಣ್ಣು ಸಿಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಒಂದು ಲೋಡ್ 2,500 ರೂಪಾಯಿ 3,000 ರೂಪಾಯಿ ಆಗುತ್ತೆ ಒಂದು ಲೋಡ್ ಮಣ್ಣಿಗೆ. ಈಗ ಪೇಂಟ್ಗಳೆಲ್ಲ ಬೆಲೆ ಜಾಸ್ತಿ ಬೇರೆ. ಹೋದ ವರ್ಷ ಬಂದು 60 ರೂಪಾಯಿ ಇತ್ತು ವಾರ್ನಿಷು, ಈ ವರ್ಷ ಬಂದು 160 ರೂಪಾಯಿ ಆಗಿಬಿಟ್ಟಿದೆ. ಇದರಲ್ಲಿ ನಾವು ಎಷ್ಟು ಕಷ್ಟಪಟ್ಟರು ನಮಗೇನು ಅಷ್ಟು ಸಿಗ್ತಾ ಇಲ್ಲ. ನಮಗೆ ಈ ಕೆಲಸ ಬಿಟ್ಟರೆ ಬೇರೆ ಇದು ಇಲ್ಲ, ನಾವು ಓದಿಲ್ಲ. ಇನ್ನು ಜನ ಹೆಚ್ಚಾಗಿ ಪ್ಲಾಸ್ಟಿಕ್ ದೀಪಗಳಿಗೆ ಮೊರೆ ಹೋಗಿರುವುದರಿಂದ ಮಣ್ಣಿನ ದೀಪಕ್ಕೆ ಹೊಡೆತ ಬಿದ್ದಿದೆ. ಅದರೊಂದಿಗೆ ಮಣ್ಣು ಹದ ಮಾಡೋಕೆ ನೀರು ಕೂಡ ಸರಿಯಾಗಿ ಲಭ್ಯವಾಗುತ್ತಿಲ್ಲ. ಕಾರ್ಪೊರೇಟರ್ ಕೂಡ ಇವರ ಅಳಲಿಗೆ ಸ್ಪಂದಿಸ್ತಿಲ್ಲ. ಇಡೀ ಕುಟುಂಬ ದೀಪಕ್ಕಾಗಿ ಬೆವರು ಸುರಿಸ್ತಾ ಇದ್ರೂ ಲಾಭ ಮಾತ್ರ ಶೂನ್ಯ. ಇಲ್ಲಿ ನಮ್ಮ ಕೌನ್ಸಿಲರ್ ಸಪೋರ್ಟ್ಗಳು ಇಲ್ಲ. ಇಲ್ಲಿ ಮನೆ ಬಂದರೆ ನೀರು 2 ಅಡಿಗೆ ಫ್ಲೋ ಆಗಿ ಮೆಷಿನರೀಸ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಮತ್ತು ಈ ಕೆಲಸದಿಂದ ಅಂದರೆ ನಮ್ಗೆ ಒಂದು ಏಜ್ವರೆಗೂ ನಾವು ಈ ಕೆಲಸ ಮಾಡ್ಬೋದು. ಒಂದು 45-50 ಇಯರ್ಸ್ ಮೇಲೆ ಭಾರ ಶಕ್ತಿ ಇಲ್ಲ ಅಂದರೆ ಈ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಅದರಲ್ಲಿ ನಾವು ದುಡ್ಕೊಂಡು ಫ್ಯೂಚರ್ಗೆ ನೋಡ್ಕೊಳ್ಳೋದು, ನಮ್ಮ ಮಕ್ಕಳ ಮರಿನ ಓದಿಸೋದು, ಮದುವೆ ಮಾಡಿಸೋದೆಲ್ಲ ತುಂಬ ಕಷ್ಟ ಇದೆ. ದೀಪದ ಬುಡದಲ್ಲಿ ಕತ್ತಲು ಯಾರ ಕಣ್ಣಿಗೂ ಕಾಣಿಸಲ್ಲ ಅನ್ನೋ ಹಾಗೆ ಪ್ರಣತಿ ತಯಾರಿಸುವ ಕುಂಬಾರರ ಕತ್ತಲೆಯ ಬದುಕು ಜಗತ್ತಿಗೆ ಅಗೋಚರ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಗ್ರಾಮೀಣ ಕುಲಕಸುಬೊಂದು ಸದ್ದಿಲ್ಲದೆ ಮರೆಯಾಗುವುದರಲ್ಲಿ ಸಂಶಯವಿಲ್ಲ. ದೀಪಾವಳಿ ದಿನ ಎಲ್ಲರ ಮನೆ ಬೆಳಗುವ ಕುಂಬಾರರ ಬದುಕು ಮಾತ್ರ ಕತ್ತಲೆಯಲ್ಲೇ ಮುಳುಗಿದೆ. ಪ್ರತಿ ವರ್ಷವೂ ತುಂಬಲಾರದ ನಷ್ಟ ಬದುಕೆ ಭಾರವಾಗಿದೆ. ಮುಂದಿನ ದಿನದಲ್ಲಾದರೂ ಇವರ ಬದುಕಿನಲ್ಲಿ ಬೆಳಕು ಬರಲಿ ಅನ್ನೋದು ನಮ್ಮ ಆಸೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಕುಲಕರ್ಣಿ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇವತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಕಾರಣ ಕಾಲೇಜ್ ಫೆಸ್ಟ್ ಆಯೋಜಿಸಲಾಗಿತ್ತು. ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ನಡೆದ ಈ ಫೆಸ್ಟ್ನಲ್ಲಿ ಏನೇನಿತ್ತು, ವಿದ್ಯಾರ್ಥಿಗಳು ಹೇಗೆಲ್ಲ ಎಂಜಾಯ್ ಮಾಡಿದ್ರು ನೋಡೋಣ ಬನ್ನಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಆವರಣ ಇವತ್ತು ಸಂಪೂರ್ಣ ರಂಗುರಂಗಾಗಿತ್ತು. ಪ್ರತಿದಿನ ಮಾತ್ರೆ, ಇಂಜೆಕ್ಷನ್, ಥಿಯರಿ, ಪ್ರಾಕ್ಟಿಕಲ್ ಅಂತೆಲ್ಲ ತಲೆ ಕೆಡಿಸಿಕೊಂಡಿರ್ತಿದ್ದ ವಿದ್ಯಾರ್ಥಿಗಳು ಇವತ್ತು ಎಲ್ಲವನ್ನ ಮರೆತು ಹಾಡು, ಡ್ಯಾನ್ಸ್, ಸ್ಪೋರ್ಟ್ಸ್, ಫನ್ನಿ ಗೇಮ್ಸ್ ಅಂತೆಲ್ಲ ಎಂಜಾಯ್ ಮಾಡಿದ್ರು. ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ಆಯೋಜಿಸಿದ್ದ ಅಂತರ ಕಾಲೇಜು ಪ್ರತಿಭಾ ಪ್ರದರ್ಶನದಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಕಾಲೇಜ್ ಫೆಸ್ಟ್ನಲ್ಲಿ ಸ್ಲೋ ಮೂವಿಂಗ್ ಬೈಕ್ ರೇಸ್ ಕೂಡ ಇತ್ತು. ಇದೇ ವೇಳೆ ನಡೆದ ಸುವರ್ಣ ನ್ಯೂಸ್ ಅಂತರ ಕಾಲೇಜು ಡ್ಯಾನ್ಸ್ ಜೋಡಿ ನೆರೆದಿದ್ದವರೆಲ್ಲರ ಗಮನ ಸೆಳೆಯಿತು. ಬರೀ ಕಾಲೇಜು ಪಾಠ ಅಂತಿದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಇವತ್ತು ಎಲ್ಲವನ್ನ ಮರೆತು ಎಂಜಾಯ್ ಮಾಡಿದ್ರು. ರಕ್ಷಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ಇಪ್ಪತ್ತೆರಡು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,790 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದ್ರೆ ಇಂದು 22 ಕ್ಯಾರೆಟ್ನ ಚಿನ್ನದಲ್ಲಿ 100 ರೂಪಾಯಿ ಹೆಚ್ಚಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,990 ರೂಪಾಯಿ. ಇನ್ನು 24 ಕ್ಯಾರೆಟ್ನ ಚಿನ್ನದಲ್ಲಿ 300 ರೂಪಾಯಿ ಹೆಚ್ಚಾಗಿದೆ.